ಫ್ರೆಂಡ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ. ಮದುವೆ ಫಂಕ್ಷನ್ಗಳಲ್ಲಿ ಮಾಡುವಂಥದ್ದು. ಅದಕ್ಕೆ ನಾನು ಇಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಒಂದು ಸಣ್ಣ ಈರುಳ್ಳಿ, ಒಂದು ಅರ್ಧ ಹೋಳು ತೆಂಗಿನಕಾಯಲ್ಲಿ ಅರ್ಧ ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು 2 ಪಾವು ಅಕ್ಕಿಗೆ ನಾನು ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಒಂದು 12 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಮೆಣಸಿನ್ಕಾಯಿನ ಖಾರ ನೋಡಿಕೊಂಡು ನೀವು ಖಾರ ಹೆಚ್ಚಿಸ್ಕೊಳ್ಳೋದು ಕಡಿಮೆ ಮಾಡೋದು ಮಾಡ್ಬೋದು. 2 ಪಾವು ಅಕ್ಕಿಗೆ ನಾನಿಲ್ಲಿ ಖಾರದ ಮೆಣಸಿನ್ಕಾಯಿ ಒಂದು 12 ಹಾಕಿರೋದ್ರಿಂದ ಕರೆಕ್ಟಾಗಿ ಖಾರ ಮೆಜರ್ಮೆಂಟ್ ಮೀಡಿಯಮ್ ಸೈಜಲ್ಲಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಇಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಮಸಾಲೆನ ರುಬ್ಕೋಬೇಕು. ಜಾಸ್ತಿ ಮಸಾಲೆ ಐಟಮ್ಸು ಅಂಥದ್ದೇನು ಬೇಕಾಗಲ್ಲ, ಸಿಂಪಲ್ಲಾಗಿ ಬೇಗ ಆಗುತ್ತೆ. ಒಂದು ಪಾಟ್ ರೆಸಿಪಿ ಒಂದೇ ಸಲ ಕುಕ್ಕರ್ ಬೆಳಗ್ಗೆ ಕೂಗಿಸ್ಕೊಂಡ್ರೆ ಬೆಳಗಿನ ಅರ್ಜೆಂಟಿಗೆ ಮಾಡ್ಕೊಳ್ಳೋ ಅಂಥ ಬ್ರೇಕ್ಫಾಸ್ಟು. ಹಾಗೆ ಮದುವೆ ಮನೆಗಳಲ್ಲಿ ಸಾಮಾನ್ಯವಾಗಿ ಮೆಂತ್ಯ ಬಾತು, ಮೆಂತ್ಯ ಪಲಾವ್ ಅಂತೇಳಿ ನೀವು ತಿಂದಿರ್ತೀರ. ಅದೇ ಥರನೇ ಫಂಕ್ಷನಲ್ಲಿ ಹೇಗೆ ಮಾಡ್ತಾರೋ ಅದೇ ಟೇಸ್ಟ್ ಕೊಡುತ್ತೆ ನಿಮಗೆ. ಅಷ್ಟೇ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಕ್ಯಾರಿಯರ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ಇಲ್ಲಿ ಮೊದಲಿಗೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ಸ್ವಲ್ಪ ತುಪ್ಪ ಒಂಚೂರು ಜಾಸ್ತಿನೇ ಹಾಕ್ಕೊಂಡ್ರೆ ನಿಮಗೆ ಪಲಾವು ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೇಮ್ ನಿಮಗೆ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಎಲ್ಲೇ ಹೋದರೂ ಮಾಡೋವಂಥ ಬಟಾಣಿ ಮೆಂತ್ಯ ಬಾತು, ಮೆಂತ್ಯ ಸೊಪ್ಪು ಹಾಕಿ ಮಾಡುವಂಥ ಅಷ್ಟೇ ಟೇಸ್ಟು ಹಾಗೇ ಇರುತ್ತೆ. ನೀವು ಮನೆಯಲ್ಲೂ ಕೂಡ ಅದೇ ಟೇಸ್ಟಲ್ಲೇ ಮಾಡ್ಕೋಬೋದು. ಇಲ್ಲಿ ಮಸಾಲೆ ಐಟಮ್ಸ್ ಸ್ಪೈಸಸ್ ತೊಗೊಂಡಿದ್ದೀನಿ. 1-2 ಏಲಕ್ಕಿ, ಸ್ವಲ್ಪ ಸ್ಟಾರ್ ಹೂವು, ಲವಂಗ, ಚಕ್ಕೆ ಮತ್ತು 1 ಸ್ಪೂನಷ್ಟು ಸೋಂಪು, 1 ಸ್ಪೂನ್ ಜೀರಿಗೆ, 1 ಪಲಾವ್ ಎಲೆ ಇಷ್ಟು ಹಾಕ್ಕೊಂಡು ಒಂದು ಸಲ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ತುಪ್ಪ ಎಣ್ಣೆಲಿ ಕಾದಾಗ ಅದು ಒಳ್ಳೆ ಘಮ ಬಿಡುತ್ತೆ. ನಂತರ ಉದ್ದುದಕ್ಕೆ ಹಚ್ಕೊಂಡಿರೋಂಥ ಒಂದು 3 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮಸಾಲೆಗೆ ನಾನು ಏನಕ್ಕೆ 1 ಈರುಳ್ಳಿ ಹಾಕ್ಕೊಂಡೆ ಅಂದರೆ ಹಾಕ್ಕೊಳ್ಳೋದು ತಡೆಯುತ್ತೆ, ಅದೇ ಮಸಾಲೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಸಾಲೆಗೆ ಒಂದು ಸಣ್ಣ ಈರುಳ್ಳಿ ಹಾಕಿದ್ದೆ. ಮಿಕ್ಕಿದ್ದೆಲ್ಲ ನಾನು 3 ಈರುಳ್ಳಿನ ಉದ್ದುದಕ್ಕೆ ಹಚ್ಚಿ ಇಲ್ಲಿ ಹಾಕ್ಕೊಂಡಿದ್ದೀನಿ. 1-2 ನಿಮಿಷ ಈರುಳ್ಳಿ ಒಂದು ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೋಬೇಕು, ಮೆತ್ತಗಾಗುತ್ತೆ. ಅದಕ್ಕೆ ನಾನು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಒಂದು 1/4 kgಯಷ್ಟು ನಾನು ಬಟಾಣಿ ಹಾಕ್ಕೊಂಡಿದ್ದೀನಿ. ಬಟಾಣಿ ಸಿಕ್ಕಿಲ್ಲ ಅಂದರೆ ಬರೀ ಮೆಂತ್ಯ ಸೊಪ್ಪಿಂದಲೂ ಕೂಡ ಮಾಡ್ಬೋದು. ಅದೇ ನನಗೆ ಫಂಕ್ಷನ್ ಥರ ಒಳ್ಳೆ ಟೇಸ್ಟಿಯಾಗಿರಲಿ ಅಂತೇಳಿ ನಾನು ಈಗ ಆಲ್ರೆಡಿ ಬಟಾಣಿ ಸೀಸನ್ಸು ಶುರುವಾಗ್ತಾಯಿದೆ ಅಲ್ವಾ, ಫಸ್ಟ್ ಬಂದಿದ್ದು. ಹಾಗಾಗಿ ನಾನು ಏನು ಮಾಡಿದೆ, ಸ್ವಲ್ಪ ಬಟಾಣಿ ಹಾಕಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಅಂತೇಳಿ ಹಾಕಿ, ಮತ್ತು ಒಂದು ದಪ್ಪದು 2 ಟೊಮೊಟೊ ದಪ್ಪ ಸೈಜ್ ಇರುವಂಥದ್ದು ಅದನ್ನು ಕೂಡ ಸಣ್ಣಗೆ ಕಚ್ಕೊಂಡು ಎಲ್ಲನೂ ಸ್ವಲ್ಪ ಫ್ರೈ ಮೆತ್ತಗೆ ಆಗೋಂಗೆ, ಟೊಮೊಟೊ ಕೂಡ ಮೆತ್ತಗೆ ಆಗೋಂಗೆ ಒಗ್ಗರಣೆ ಸ್ವಲ್ಪ ಮಾಡ್ಕೊಬೇಕು. ಒಂದು 2 ಸಲ ಬಿಟ್ಟು ತಿರುಗಿಸ್ತಾ ಇದ್ದಾಗ ನೀವು ಒಗ್ಗರಣೆಯಲ್ಲಿ ಚೆನ್ನಾಗಿ ಮೆತ್ತಗಾಗುತ್ತೆ. ಹಾಗೆಯೇ ಅದಕ್ಕೆ ನಾವು ರುಬ್ಬಿರುವಂಥ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ. ಮಸಾಲೆಗೆ ಅಷ್ಟೇ ನಾವು ಹುರಿದು ಮಸಾಲೆನ ಮಾಡಿಲ್ಲ, ಹಸಿಯಾಗೆ ರುಬ್ಬಿದ್ದೀವಲ್ವ, ಹಾಗಾಗಿ ನೀವು ಅದನ್ನು ಸ್ವಲ್ಪ 1-2 ನಿಮಿಷ ಮಸಾಲೆ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನಾನು ಅದ್ರ ಜೊತೆಗೇ ಮಸಾಲೆ ಜೊತೆಗೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು 1 ಸ್ಪೂನಷ್ಟು ನಾನು ಧನಿಯಾದ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೇರೆ ಯಾವುದು ಸ್ಪೈಸಸ್ ಆಗಿ ಚಿಲ್ಲಿ ಪೌಡರು ಅದೆಲ್ಲ ಏನೂ ಬೇಕಾಗಲ್ಲ. ಗರಂ ಮಸಾಲ, ಆ್ಯಕ್ಚುಲಿ ಗರಂ ಮಸಾಲನೂ ಬೇಡ, ಏಕೆಂದರೆ ಗರಂ ಮಸಾಲೆ ಹಾಕಿದಾಗ ತುಂಬ ಮಸಾಲೆ ಆದಂಗೆ ಆಗುತ್ತೆ. ಇದು ಲೈಟಾಗಿರಬೇಕು. ಮೆಂತ್ಯ ಬಾತ್ ಅಂದರೆ ಲೈಟ್ ಮಸಾಲೆ ಇದ್ದಷ್ಟು ಒಳ್ಳೆ ಟೇಸ್ಟು, ತಿನ್ನೋಕ್ಕೂ ಇಷ್ಟ ಆಗುತ್ತೆ. ಎಲ್ಲರೂ ತಿಂತಾರೆ, ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು. ಇದನ್ನು ನಾನು ಒಂದು 2 ನಿಮಿಷ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ತೀನಿ. ನಂತರ ಮೆಂತ್ಯ ಸೊಪ್ಪು ತೊಗೊಂಡು ಸಣ್ಣಗೆ ಕಟ್ ಮಾಡಿ ನಾನು ಇಲ್ಲಿ 1 ಕಟ್ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ತುಂಬ ಜಾಸ್ತಿ ಮೆಂತ್ಯ ಸೊಪ್ಪು ಹಾಕಬಾರ್ದು, ಸ್ವಲ್ಪ ಕಹಿ ಥರ ಆಗುತ್ತೆ. ಹಾಗಾಗಿ ನಾನು ಮಾಡ್ತಿರೋ ಒಂದು ಅರ್ಧದಿಂದ ಒಂದು 2 ಪಾವು ಅಕ್ಕಿಗೆ ಪಾವು ಲೆಕ್ಕದಲ್ಲಿ ನಾನು ಹಾಕ್ಬೋದು ಯಾವಾಗಲೂ. ಅದಕ್ಕೆ 1 ಸಣ್ಣ ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡು ಅದನ್ನ ಚೆನ್ನಾಗಿ 1-2 ಸಲ ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಹಾಕ್ಕೋಬೇಕು. ಇದನ್ನು ಅಷ್ಟೇ 1 ನಿಮಿಷ ಹುರ್ಕೋಬೇಕು. ಹುರಿತಿದ್ದಂಗೆ ನಿಮಗೆ ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಕಡಿಮೆ ಆಗೋಯಿತು. ಇದಕ್ಕೆ ನೀವು ಬೇಕು ಅಂದರೆ ತುಪ್ಪದಲ್ಲಿ ಕರೆದಿರೋಂಥ ಗೋಡಂಬಿ ಕೂಡ ಹಾಕ್ಕೋಬೋದು. ನಾನು ಗೋಡಂಬಿ ಹಾಕಿಲ್ಲ, ಬೇಕು ಅಂದರೆ ಹಾಕ್ಕೋಬೋದು, ಇದ್ರೆ ಹಾಕ್ಕೊಳ್ಳೇಬೇಕಂತೇನಿಲ್ಲ. ಈಗ ನಾನು ಅಕ್ಕಿನ ಒಗ್ಗರಣೆಗೆ ಹಾಕೋಕ್ಕೆ ಮುಂಚೆನೇ ಅಕ್ಕಿ ತೊಳೆದಿಟ್ಟಿದ್ದೆ. 1-2 ನಿಮಿಷ ಅಥವಾ ಒಂದು 5 ನಿಮಿಷ ಅಕ್ಕಿ ನೆನೆದ್ರೆ ಸಾಕು, ತುಂಬ ನೆನೆಯೋದು ಬೇಡ. ನಾವು ರೆಗ್ಯುಲರಾಗಿ ಏನು ಊಟಕ್ಕೆ ಬಳಸ್ತಿದ್ದೀವೋ ಅದೇ ಅಕ್ಕಿನೇ ನಾನು ಹಾಕ್ತಾಯಿರೋದು, ಯಾವುದೇ ಬಾಸುಮತಿ ರೈಸ್ ಹಾಕ್ತಾಯಿಲ್ಲ. ಏಕೆಂದರೆ ನಾವು ಮನೇಲಿ ರೆಗ್ಯುಲರಾಗಿ ಬೆಳಗ್ಗೆ ಎದ್ದರೆ
ಏನು ಮಾಡ್ಕೋಬೇಕು, ಅದನ್ನು ಸಿಂಪಲ್ಲಾಗೆ ಮಾಡಿಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ನಮಗೆ ಕ್ಯಾರಿಯರಿಗೆ ಎಲ್ಲದಕ್ಕೂ ಈಸಿಯಾಗಿ ಆಗುತ್ತೆ. ನೋಡಿ, ಇದನ್ನು ಅಕ್ಕಿನೂ ಹಾಕಿದಾಗ ನಾನು 1 ನಿಮಿಷ ಸ್ವಲ್ಪ ಅದರಲ್ಲಿ ಹುರ್ಕೊಳ್ತೀನಿ. ಏಕೆಂದರೆ ಎಲ್ಲ ಒಂಥರ ರೋಸ್ಟ್ ಆದಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಅದನ್ನು 1-2 ಸಲ ನಾನು ಹುರ್ಕೊಂಡಾದಮೇಲೆ ನಂತರ ಇದಕ್ಕೆ ತಣ್ಣೀರು ಹಾಕೋದಕ್ಕಿಂತ ನೀರನ್ನು ಪಕ್ಕದಲ್ಲಿ ಕಾಯಕ್ಕೆ ಇಟ್ಕೋಬೇಕು. ಬಿಸಿ ನೀರು ಹಾಕಿದ್ರೆ ನಮಗೆ ಬೇಗ ಕುಕ್ಕರ್ಗೆ ಹೋಗುತ್ತೆ, ಅನ್ನ ಕೂಡ ಮುದ್ದೆ ಆಗೋದಿಲ್ಲ. ಫ್ರೆಂಡ್ಸ್, ನಾನು ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ ಅಳತೆಯಲ್ಲಿ. 1ಕ್ಕೆ 2 ಪಾವು ಥರ, ನಾನು 2 ಪಾವಿಗೆ 4 ಪಾವು ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೆ. ಅದರಲ್ಲಿ 1/4 ಭಾಗದಷ್ಟು ಕಡಿಮೆ ಮಾಡಿ ನೀವು ಹಾಕ್ಕೊಳ್ಳಿ, ತುಂಬ ಅನ್ನ ಉದುದ್ರಿಗೆ ಬರಬೇಕು ಅಂದರೆ. ಏಕೆಂದರೆ ನಾವು ಇಲ್ಲಿ ಮಸಾಲೆ ಕೂಡ ರುಬ್ಬಾಕಿದ್ದೀವಲ್ವ, ಆದ್ದರಿಂದ. ಇದಕ್ಕೆ ನಾನು ಒಂದು ಒಳ ಮುಷ್ಟಿ ಹಂಗೆ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ನೀವು ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಬಳಸ್ಕೊಳ್ಳಿ. ಇದು ಸ್ವಲ್ಪ ಕುದಿಬೇಕು. ನಾವು ತಣ್ಣಗಿರೋದನ್ನ ಹಾಕಿದ ತಕ್ಷಣ ಮುಚ್ಚೋದಕ್ಕಿಂತ ಸ್ವಲ್ಪ ಕುದಿ ಬಂದಮೇಲೆ ನೀವು ಮುಚ್ಚಿದ್ರೆ ಅನ್ನ ಹುಡುಗಕ್ಕೆ ಚೆನ್ನಾಗಿರುತ್ತೆ. ನಾನೊಂದು ಅರ್ಧ ನಿಂಬೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಖಂಡಿತ ನಿಮ್ಮೆಲ್ರಿಗೂ ಇದು ಇಷ್ಟ ಆಗುತ್ತೆ. ಫಂಕ್ಷನ್ಗಳಲ್ಲಿ ಖಂಡಿತ ಎಲ್ಲರೂ ತಿಂದಿರ್ತೀರ. ನೀವು ಮನೇಲೂ ಕೂಡ 1 ಪಾಟ್ ರೆಸಿಪಿ ಬೇಗ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಖಂಡಿತ ಮಾಡಿ. ನಿಮ್ಮ ಟೇಸ್ಟ್ ಹೇಗೆ ಬಂತು ಅಂತ ನನಗೊಂದು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವೆಲ್ಲರೂ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕು ನನಗೆ ದಿನ ವೀಡಿಯೋ ಮಾಡೋಕ್ಕೆ ಖುಷಿ ಆಗುತ್ತೆ. ಏಕೆಂದರೆ ನನಗೆ ವ್ಯೂಸ್ಗಳು ಯಾವುದು ಸರಿಯಾಗಿ ಬರ್ತಾಯಿಲ್ಲ. ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಟಿದ್ದೆ ನಾನು, ಹಾಗಾಗಿ ವ್ಯೂಸ್ ಕಡಿಮೆ ಆಯಿತು. ಖಂಡಿತ ಎಲ್ಲರೂ ನೋಡಿ, ನಿಮ್ಗೆ ಅನಿಸಿಕೆನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದರಿಂದ ನನಗೆ ವ್ಯೂಸ್ಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ಈಗ ಮತ್ತೆ ನನಗೆ ಒಂಚೂರು ನೀವು ಪ್ರೋತ್ಸಾಹ ಕೊಟ್ಟು ಸ್ವಲ್ಪ ವ್ಯೂಸನ್ನ ನೋಡಿ, ನಮ್ಮ ಚಾನಲ್ನ ನೋಡಿ, ಅಥವಾ ನಿಮ್ಗೇನಾದರೂ ಅನಿಸಿದ್ರೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಅದಕ್ಕೆ ನಾನು ತಿದ್ದುಕೊಳ್ಳೋಕ್ಕೆ ನನಗೆ ಖುಷಿ ಆಗುತ್ತೆ. ಜೊತೆಗೆ ಮುಂದಿನ ವೀಡಿಯೋ ಮಾಡೋಕ್ಕೆ ತಪ್ಪನ್ನ ತಿದ್ದುಕೊಳ್ಳೋಕ್ಕೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ನಾನು ನಿಮ್ಮ ಕಾಮೆಂಟನ್ನು ತುಂಬ ಎಕ್ಸ್ಪೆಕ್ಟ್ ಪಡ್ತಾಯಿದ್ದೀನಿ. ನೋಡಿ, ಎಷ್ಟು ಉದ್ದುದ್ರು ಆಗಿದೆ ಅಲ್ವಾ ಅನ್ನ. ಆಮೇಲೆ ಏನಾಗುತ್ತೆ ಅಂದರೆ ಕುದಿಯುವಾಗ ಒಂದ್ಸಲಿ ಎಲ್ಲ ತಿರುಗಿಸ್ಬಿಟ್ಟು ಮುಚ್ಚಿದ್ರೆ ಪೂರ್ತಿ ಮಸಾಲೆ ಮೇಲೂ ಕೂಡ ಬರಲ್ಲ, ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಚಟ್ನಿ ಮಾಡ್ಕೋಬೋದು, ರಾಯ್ತ ಮಾಡ್ಕೋಬೋದು, ಏನು ಬೇಕಾದ್ರೂ ನೀವು ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿ ನೋಡಿ, ನನಗೆ ತಿಳಿಸಿ. ಹಾಗೆ ಎಲ್ಲರೂ ಲೈಕ್ ಕೊಡಿ.